ಇದನ್ನು ಈಗಾಗಲೇ ನಾನು ರಿಯಾಕ್ಟ್ ಮಾಡಿದ್ದೇನೆ. ಮತ್ತು ನಾನು ಸೆನ್ಸಸ್ ಜೊತೆಯಲ್ಲೇ ಜಾತಿ ಜನಗಣನೆ ಮಾಡಬೇಕು ಅಂಥೇಳಿ 16th April 2023 ನಾನು ಬರೆದು ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಅವರು ಆವಾಗ ಗಮನಕ್ಕೆ ತಗೊಂಡಿಲ್ಲ. ಅದಕ್ಕಿಂತ ಮುಂಚೆನೂ ನಾನು ಅಪೋಸಿಷನ್ ಲೀಡರ್ ಇದ್ದಾಗನೂ ಅಲ್ಲಿ ಕೆಳಮನೆಯಲ್ಲಿ ಆವಾಗನೂ ಕೂಡ ನಾನು ಸಲಹೆ ಕೊಟ್ಟಿದ್ದೆ. ಬಟ್ ಆವಾಗ ಅವರು ಅದಕ್ಕೆ ಮಹತ್ವ ಕೊಡಲಿಲ್ಲ. ಯಾವಾಗ ಕಾಂಗ್ರೆಸ್ ಪಾರ್ಟಿದು ಒತ್ತಾಯ ಜೋರಾಯಿತು, ಜಿಲ್ಲೆಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಈ ಜಾತಿ ಜನಗಣನೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಕೊಡಬೇಕು ಅಂತಕ್ಕಂಥದ್ದೇನು ಒಂದು ಎಜಿಟೇಷನ್ ಪ್ರಾರಂಭ ಆಯಿತು. ಆವಾಗ ಈಗ ಗೌರ್ಮೆಂಟು ಇದು ಒಂದು ಅಸ್ತ್ರವನ್ನು ಅವರು ಬಳಸ್ತಾ ಇದ್ದಾರೆ. ನಾವಂತೂ ವೆಲ್ಕಮ್ ಮಾಡಿದೆವು. ಬಿಕಾಸ್ ಎನಿಥಿಂಗ್ ಗುಡ್ ಫಾರ್ ದ ಕಂಟ್ರಿ, ದೇಶಕ್ಕೆ ಯಾವುದೇ ಒಂದು ಕಾರ್ಯಕ್ರಮದಿಂದ ಒಳ್ಳೇದಾಗ್ತಿತ್ತಂದರೆ ಅದನ್ನು ಸ್ವಾಗತ ಮಾಡ್ತೇವೆ. ಬಟ್ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಇದನ್ನು ನಾವು 2 ವರ್ಷದ ಹಿಂದೆ ಹೇಳಿದ್ದೇವೆ. ಅವರು ಅಟ್ಲೀಸ್ಟ್ ಇದು ಸರ್ಕಾರ, ಇದು ವಿರೋಧ ಪಕ್ಷದ ಜನನೂ ಇದನ್ನು ಕೇಳಿದ್ರು. ಅದಕ್ಕೆ ನಾವು ಈ ನಿರ್ಣಯ ತಗೊಂಡು ಜನಗಣತಿ ಮಾಡ್ತೇವೆ, ಸೆನ್ಸಸ್ನಲ್ಲೇ ಕಾಸ್ಟ್ ಇನ್ಕ್ಲೂಡ್ ಮಾಡ್ತೀವಿ ಅಂತ ಏನು ಹೇಳಲಿಲ್ಲ ಅವರು. ಇಲ್ಲೇನದ ಇವತ್ತೇನೋ ನೋಡಿದೆ, ಯಾರೋ ಒಬ್ಬರು ಮಂತ್ರಿಗಳು ಈ ಜವಾಹರ್ಲಾಲ್ ನೆಹರು ಅವರು ಅಪೋಸ್ ಮಾಡಿದ್ರು, ಇವ್ರು ಮಾಡಿದ್ರು. ನೀವು ಅಲ್ಲಿ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಯಾವ ಸ್ಥಿತಿ ಇತ್ತೋ ಆ ಸ್ಥಿತಿಯಲ್ಲಿ ಎಲ್ಲನೂ ಕೂಡ ಯಾರಿಗೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಿದ್ರು. ಆವಾಗ ಎಲ್ಲರೂ ಅಪೋಸ್ ಮಾಡಿದ್ರು. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅದಕ್ಕೆ ಪರ ಇದ್ದರು. ಅದು ಆಗಲಿಲ್ಲ. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಮೇಲೆ ಒಂದೊಂದಾಗಿ 4 ಕೋಡ್ಗಳನ್ನು 4 ಆ್ಯಕ್ಟ್ಗಳನ್ನು ಅವರು ಮಾಡಿದರು. ಸೊ ನಾವು ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತೇವೆ ಹೊರತಾಗಿ ಅವ್ರಂಗೆ ನೆಹರೂಜಿನೇ ಅಪೋಸ್ ಕಿಯಾ, ಗಾಂಧಿಜಿನೇ ಅಪೋಸ್ ಕಿಯಾ, ಇಂದಿರಾ ಗಾಂಧಿನೇ ಐಸಾ ಕಿಯಾ ಅಂತ ಹೇಳೋರಲ್ಲ. ಅರೆ ನೀವು ಮೂಲತಾನೇ ರಿಸರ್ವೇಷನ್ ವಿರೋಧಿಗಳು, ಶೆಡ್ಯೂಲ್ ಕಾಸ್ಟ್ಗೆ ರಿಸರ್ವೇಷನ್ ಕೊಡಬಾರ್ದು ಅನ್ನತಕ್ಕಂಥ ಗುಂಪಿನಲ್ಲಿ ನೀವೊಬ್ಬರು. ಈಗ ನಮಗೆ ಈ ಬುದ್ಧಿ ಹೇಳೋದು ಅಷ್ಟು ಸರಿಯಲ್ಲ. ಅವ್ರು ತಿಳ್ಕೋಬೇಕು, ಸರಿಯಾಗಿ ಇದ್ರ ಕಡೆ ಗಮನ ಕೊಟ್ಟು ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು. ಅದಕ್ಕೆ ಇವತ್ತೇನಾಗಿದೆ, ಇದು ಸೆನ್ಸಸ್ನಲ್ಲೇ ಇದನ್ನು ಮಾಡಬೇಕನ್ನೋದು ಇದು ಒಳ್ಳೆಯ ಸ್ಟೆಪ್ ಇದೆ. ಆದರೆ ಇದು ಬೇಗನೆ ಆಗಬೇಕು. 1 ತೋರಿಕೆಗಿರಬಾರ್ದು. 2 ಮೂರನೇದಾಗಿ ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಪರ್ಫೆಕ್ಟ್ ಆಗಿ ಎಲ್ಲ ಜನರಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದೇ ಅನಿಸಿಕೆ ನಮ್ಮದಿದೆ. ಇದನ್ನು ನಾನು ಇನ್ನೂ ಕೂಡ ವೆಲ್ಕಮ್ ಮಾಡಿದ್ದೇನೆ ಮತ್ತು ರಾಹುಲ್ ಗಾಂಧಿಯವರು ಕೂಡ ಇದನ್ನು ವೆಲ್ಕಮ್ ಮಾಡಿದ್ದಾರೆ. ಅದಕ್ಕಾಗಿ ಇದು ಆದಷ್ಟು ಬೇಗನೆ ಮುಂದುವರಿಬೇಕು. ಮತ್ತು ಈಗೇನು ಬರೇ ಒಂದು 550 ಕೋಟಿ ರೂಪಾಯಿ ಇದಕ್ಕೆ ಸರ್ವೆಗೆ ಇಟ್ಟಿದ್ದಾರೆ, ಅದನ್ನು ಎದಕ್ಕೂ ಸಾಲೋದಿಲ್ಲ. ಅದು ಸುಮ್ಮನೆ ಒಂದು ನಾಮಿನಲ್ ಟೋಕನ್ ಗ್ರಾಂಟ್ ಇಟ್ಟಿದ್ದಾರೆ. ಈಗ ಇದಕ್ಕೆ ಹೆಚ್ಚಿನ ಅಲಾಟ್ಮೆಂಟ್ ಮಾಡಿ ಟೈಮ್ ಲಿಮಿಟ್ ಕೊಡಬೇಕು. ಇದು ಏನು 1 ತಿಂಗಳು 2 ತಿಂಗಳು 3 ತಿಂಗಳದಾಗ ಮಾಡ್ತಾರೋ, ಇದಕ್ಕೆ ಟೈಮ್ ಲಿಮಿಟ್ ಕೊಟ್ಟು ತಕ್ಷಣ ಜಾರಿಯಲ್ಲಿ ತರ್ತಕ್ಕಂಥದ್ದು ಆಗಬೇಕು. ಜಾತಿಗಣತಿ ಮಾಡ್ಕೊಡ ಇರೋ ಜಾತಿಗಣತಿನ ತರದಿ ಕೊಟ್ಟಾಗ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋ ತರದಲ್ಲಿ ಮಾತನಾಡ್ತಾ ಇದ್ರು. ಅದು ನೀವು ತಿಳ್ಕೊಳ್ಬೇಕು. ನೀವೇನ್ ಮಾಡ್ತೀರಿ, ಪ್ರೆಸ್ಸು ಅವ್ರು ಹೇಳಿದ್ದ ಹೈಲೈಟ್ ಮಾಡ್ತೀರಿ, ನಾವು ಹೇಳಿದ್ದನ್ನ ಅದಕ್ಕೆ ಮೊದಲಿಂದ ಇದಕ್ಕೆ ನೆಗ್ಲೆಕ್ಟ್ ಮಾಡ್ಕೋತಾನೆ ಬಹಳಷ್ಟು ಪತ್ರಿಕೆಗಳು ಬಂದು. ಬಟ್ ನಾ ಏನು ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ಈವನ್ ನಿನ್ನೆ ನಾವೇನು ಬೈಟ್ ಕೊಟ್ಟಿದ್ದೇವೆ ಅದು ಎಲ್ಲಿ ಕೂಡ ನಾನು ನೋಡಲಿಲ್ಲಪ್ಪ ಅಂತ ಒಂದು ಪರಿಣಾಮಕಾರಿಯಾಗಿ ಪತ್ರಿಕೆಯಲ್ಲಿ ಬರಲಿಲ್ಲ ಅಂಥೇಳಿ ನಾನೇನು ಪತ್ರಿಕೆದವ್ರಿಗೆ ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಇದೆ, ಬರೀಬಹುದು, ಬರೀದೇ ಇರಬಹುದು.
ಅವ್ರ ಮಾಲೀಕರು ನಮ್ಮ ಪರ ಇರಬಹುದು ಅಥವಾ ಇರದೇ ಇರಬಹುದು. ಬಟ್ ನನಗೇನಂದರೆ ಒಂದು ಒಳ್ಳೆ ಕೆಲಸ ಆಗಿದ್ದನ್ನು ಅಪ್ರಿಸಿಯೇಟ್ ಮಾಡ್ತಕ್ಕಂಥದ್ದು ನಮ್ಮ ಸ್ವಭಾವ ಇದೆ. ಬಟ್ ಈ ಹೆಸರಿನಲ್ಲಿ ಅನ್ಯಾಯ ಆಗಬಾರ್ದು. ಆದಷ್ಟು ಬೇಗನೆ ಇದನ್ನು ಸರಿಪಡಿಸ್ಕೊಳ್ಬೇಕು. ಮೊದಲಿಂದ ಭಾವನೆ ಅವ್ರದ್ದೇನಿತ್ತು, ನಮಗೆ ಟೀಕೆ ಮಾಡ್ತಿದ್ರು. ಕಾಂಗ್ರೆಸ್ದವರು ಯಾವತ್ತು ದೇಶಕ್ಕೆ ಡಿವೈಡ್ ಮಾಡಕ್ಕೆ ಹೊಂಟಿದ್ದಾರೆ, ಧರ್ಮಕ್ಕೆ ಡಿವೈಡ್ ಮಾಡಕ್ಕೆ ಹೋಗ್ತಾರೆ, ಜಾತಿಯಲ್ಲಿ ಜಗಳ ಹಚ್ಚಕ್ಕೆ ಸಂಘರ್ಷ ಮಾಡಕ್ಕೆ ಶುರು ಹೊಂಟಿದೆ. ಅಂದ್ರೆ ನಾವು ಕೇಳಿದಾಗ ಸಂಘರ್ಷದ ಹಾದಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡುವಾಗ ಇದನ್ನು ನಾವು ದೇಶಕ್ಕಾಗಿ ಒಳ್ಳೇದಕ್ಕಾಗಿ ಮಾಡ್ತಾ ಇದ್ದೇವೆ. ನೆಹರು ಅವ್ರು ಅಪೋಸ್ ಮಾಡಿದ್ರು, ಅವ್ರು ಅಪೋಸ್ ಅರೆ ನಾವು ಹೇಳಿದ್ದೆ ನೀವು ಅಪೋಸ್ ಮಾಡಿರಿ. ಒಂದು 75-80 ವರ್ಷದ ಕತೆ ಈಗ ಹೇಳಿದ್ರೆ ದಿಸ್ ಇಸ್ ನಾಟ್ ಗುಡ್. ದೇ ಶುಡ್ ರಿಯಲೈಸ್. ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿ ಮಹತ್ವ ಕಳ್ಕೊಂತ ಅಂತ ಡಿಪೆಂಡ್ಸ್ ಆನ್ ದಟ್. ಇದು ಏನು ಸಾಧ್ಯತೆ ಇದಕ್ಕೆ ಬೇಕು ಅಂತ ತೊಳ್ತಾರೆ. ಅವ್ರೇನು ಸೆಂಟ್ರಲ್ ಗವರ್ಮೆಂಟ್ ಮಾಡಬೇಕು ಅದು ಮಾಡ್ತಾರೆ. ಈ ವಿಚಾರದಲ್ಲಿ ಏನ್ ಡೈರೆಕ್ಷನ್ ಕೊಡ್ತೀವಿ? ಸೆಂಟ್ರಲ್ ಈಗ ಕ್ಯಾಬಿನೆಟ್ ಅಲ್ಲಿ ಅವರು ಡಿಸಿಷನ್ ಮಾಡಬೇಕು ಅಂತ ಹೊರಟಿದೆ ಸ್ಟೇಟ್ ಗವರ್ಮೆಂಟ್. ಡೈರೆಕ್ಷನ್ ನಾನು ಕೊಡಂಗಿಲ್ಲ, ಅದು ಸ್ಟೇಟ್ ಗವರ್ಮೆಂಟ್ ನಿರ್ಣಯ. ನನ್ನ ಪಕ್ಷದಲ್ಲಿ ಅನೇಕ ನಾವು ಎಲ್ಲ ಕಡೆ ಎಲ್ಲಿ ಅಪೋಸಿಷನ್ದಲ್ಲಿದ್ದೇವೆ, ರೂಲಿಂಗ್ನಲ್ಲಿದ್ದೇವೆ. ನಮ್ಮದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಏನು ಇವತ್ತು ನಿರ್ಣಯ ತಗೊಂಡಿದೆ ಅದನ್ನು ನಾವು ಹೇಳಿದ್ದೇವೆ. ಪ್ರತಿಯೊಂದು ಸ್ಟೇಟ್ಗೆ ನಾನು ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗಲ್ಲ. ಅರೆ ಸೆಂಟ್ರಲ್ ಗವರ್ಮೆಂಟ್ ಮಾಡಿದ್ದು ನಾನು ಹೇಳತ್ತೀನಿ, ಹಳೆ ವರದಿ ಹೊಸ ವರದಿ ಅದು ಅವ್ರಿಗೆ. ಅರೆ ನನ್ನ ಪಕ್ಷ ಇದ್ರೆ ಹೋಗಿ ಸಿದ್ದರಾಮಯ್ಯ ಕೇಳಿ, ನನಗೆ ಬೇಡ. ಓಬಿಸಿ ಅಹಿಂದ ಸಮುದಾಯದ ಮತ ಬ್ಯಾಂಕ್ ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ ಭಯಕ್ಕೆ ಮಾಡಿದಾರ ಅಂತ ಸರ್. ಈಗ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾವುದು ಒಳ್ಳೇದಿದೆ ಅದಕ್ಕೆ ನಾವು ಸ್ವೀಕಾರ ಮಾಡ್ತೇವೆ. ಆದರೆ ಯಾರು ಕುತಂತ್ರದಿಂದ ಇಂಥದ್ದು ಡಿಸಿಷನ್ಗಳು ತಗೊಂಡು ಮುಂದೆ ಅವರಿಗೆ ಲಾಭ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಏನು ಮಾಡ್ತಾರೋ ಅದು ಸರಿಯಲ್ಲ. ಅದಕ್ಕಾಗಿ ನಾವಿದು ಮೊದಲೇ ಹೇಳಿದ್ದೇವೆ, ತೆಗೆದುಕೊಳ್ಬೇಕು ಅಂತ. ನಾನು ಲೆಟರ್ನು ಬರೆದಿದ್ದೆ ಇದರದು. ಈ ನೋಡಿ, ಏಪ್ರಿಲ್ 16, 2023. ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮತ್ತು 2 ವರ್ಷ ತನಕ ನಾವು ಮಾಡಿ ಪ್ರಯತ್ನ ಮಾಡಿದ್ದು ಯಾರು ಅಪ್ರಿಸಿಯೇಟ್ ಮಾಡಲ್ಲ. ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಲ್ಲ. ಈಗ ಅವರು ನಾವು ಹಂಗೆ ಮಾಡಿದೇವೆ ಹಿಂಗೆ ಮಾಡಿದೇವೆ ಅಂತ. ನಾನು ಇದ್ರೊಳಗೆ ಮೊದಲೇ ಹೇಳೀನಿ, ಐ ವುಡ್ ಆಲ್ಸೋ ಲೈಕ್ ಟು ಪಾಯಿಂಟ್ ಔಟ್ that the regular decennial census was to be carried out in 2021, but it has not yet been conducted. We demand that it be done immediately and that a comprehensive caste census be made its integral part. ಈಗ ಇದಕ್ಕಿನ್ನ ಪ್ರಿಕಾಷನ್ ನಮ್ಮ ಪಾರ್ಟಿ ಏನು ತಗೊಳ್ಬೋದು, ನಾನು ಆಸ್ ಎ ಲೀಡರ್ ಆಗಿ, ಅಪೋಸಿಷನ್ ಲೀಡರ್ ಆಗಿ ಏನು ಮಾಡಬೇಕು ಅದನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಇದು ದೇಶದ ಜನರಿಗೆ ಬಿಟ್ಟಿದ್ದು. ಈಗ ಅವರು ದೇಶದ ಜನ ಇದ್ರದ್ದು ಯಾಕೆ ಉಪಯೋಗ ಮಾಡ್ಕೊಳ್ತಾರೆ. ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿರ್ಧಾರ ಆಗಿದೆಯೋ ಅಥವಾ ಬಿಹಾರ UP ಎಲೆಕ್ಷನ್ ಕಾರಣಕ್ಕಾಗಿ ನಿರ್ಧಾರ ಮಾಡಿ ಆ ಥರದ ಅನುಮಾನಗಳಿದೆಯಾ ಸರ್ ತಮಗೆ? ನೋಡಿ, ಪ್ರತಿಯೊಂದಕ್ಕೆ ನಾನು ಅನುಮಾನ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗೆ ಬೇಕು ಕೆಲಸ. ನಿಮಗೆ ಗೊತ್ತಿರಬಹುದು, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಬೇಕಾಗಿತ್ತು. ನಾ ಎಲ್ಲಾರ ಹಿಂಗೆ ಪ್ರಚಾರ ಮಾಡಿ ನಿಮ್ಗೆ ಹೇಳಿ ಮಾಡಿಸಿದ್ದೇವೆ. ಯಾರಿಗೂ ಸುಳಿವು ಇಲ್ಲದೆ 2/3 ಮೆಜಾರಿಟಿ ನಮಗೆ ಇಲ್ಲದೆ ಹೋದ್ರೂ, ಸಿಂಪಲ್ ಮೆಜಾರಿಟಿನೂ ನಮ್ಮ ಪಾರ್ಟಿಗೆ ಇಲ್ಲದೆ ಹೋದ್ರೂ ನಾನು ಎಲ್ಲರ ಸಹಕಾರವನ್ನು ತಗೊಂಡು ಆ ಆರ್ಟಿಕಲ್ಲು ಯುನಾನಿಮಸ್ಲಿ ಪಾಸ್ ಮಾಡಿಸ್ತೇವೆ. ಸೊ ಹಾಗೆ ಕೆಲಸ ಮಾಡತಕ್ಕಂಥ ಒಂದು ರೀತಿ ಇರ್ತದೆ. ಯಶಸ್ಸು ಆಗಬೇಕು ಅಂಥೇಳಿ ನೀವು ಮನಸ್ಸಿನಲ್ಲಿದ್ದರೆ ಮಾಡ್ತೀರಿ. ಆದರೆ ಟೀಕೆ ನೆಹರುಗೆ ಹಿಡ್ಕೊಂಡು ಟೀಕೆ ಮಾಡ್ತಾರೆ. ಇವರೆಲ್ಲ ಹುಟ್ಟಿದಿಲ್ಲ ಅವಾಗ. ನೆಹರುಗೆ ಟೀಕೆ ಈಗ ಮಾಡ್ತಾರೆ. ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು, ಹೇಗಿತ್ತು, ಬ್ರಿಟಿಷರು ಯಾವ ರೀತಿಯಾಗಿ ಬಿಟ್ಟು ಹೋಗಿದ್ರು, ಇದು ತಿಳ್ಕೊಳ್ಳಾರ್ದೆ ಇವ್ರು ಕಂಪೇರ್ ಮಾಡ್ತಾರೆ. ನೀವು ನೆಹರು ಅವರು ಹಿಂಗೆ ಹೇಳಿದ್ರು, ಇವರೇನು RSS BJPದವರಂತೂ ಜನಸಂಘದವರು
dead against reservation. What right they have got to talk this? ಬಿಟ್ಬಿಡಿ ಅದನ್ನು. ಓಕೆ. ಪಾಕ್ ಜೊತೆ ಯುದ್ಧ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನ ತರುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಸರ್. ನನಗೆ ಗೊತ್ತಿಲ್ಲ ಯಾರು ಚರ್ಚೆ ಮಾಡಾರೋ, ನನ್ನ ನೋಟಿಸ್ ಬಂದಿಲ್ಲ. ನಾನು ಪಹಲ್ಗಾಮ್ ಬಗ್ಗೆ ಏನು ಹೇಳಬೇಕು ಮೊದಲೇ ಹೇಳಿದ್ದೇನೆ. ಅದು ಅಲ್ಲಿ ಕೇಂದ್ರದಲ್ಲಿ ಯಾರು ರಿಯಾಕ್ಟ್ ಮಾಡೋಕ್ಕಿಂತಲೂ ನಿಮಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇಲ್ಲೇ ಹೇಳಿಬಿಟ್ಟಿದ್ದೇನೆ. ಅದಕ್ಕೆ ಪದೇ ಪದೇ ನಾನು ಅದರಿಂದ ಇವತ್ತು ಸೆನ್ಸಸ್ ಬಗ್ಗೆ ಇದೆ ಇಷ್ಟು ಮಾತ್ರ. ಜಾತಿ ಗಣತಿ ತಮ್ಮಿಂದ ಏಕೆ ಅಂತ ಕ್ಯಾಬಿನೆಟ್ ನಡೆದಿದೆ ಸರ್, ವಿಶೇಷ No, no. ಅಧಿವೇಶನ ಕರೀಬೇಕಂತ ತಾವು ನಾವು ಯಾಕಂದ್ರೆ ಡಿಸಿಷನ್ ಮಾಡಲಿಲ್ವಲ್ಲ ನಿನ್ನೆ ಕ್ಯಾಬಿನೆಟ್ ಅಲ್ಲಿ? ಇಲ್ಲ, ನನಗೆ ಗೊತ್ತಿಲ್ಲ. ಅದು ಕೇಳೋದು ನಮ್ಮ ಧರ್ಮ, ಮಾಡೋದು ಅಲ್ಲಿ ನಮ್ಮ ಬಿಜೆಪಿದವರು. ಈಗ ಬಿಜೆಪಿದವರು 6 ನಿರ್ಣಯ ತಗೊಂಡಿದ್ದಾರೆ. ನಮಗೆ ಈ ನಿರ್ಣಯ ಬೇಕು. ಯಾಕಂದ್ರೆ ಪಾರ್ಲಿಮೆಂಟ್ ಬಂದ್ರೆ ಅನೇಕ ವಿಷಯಗಳನ್ನ ಚರ್ಚೆ ಮಾಡೋಕ್ಕಾಗ್ತದೆ, ಸಲಹೆ ಕೊಡ್ತಾರೆ ಬೇರೆ ಬೇರೆ ಪಾರ್ಟಿಯವರು ಕೂಡ. ಅದಕ್ಕಾಗಿ ನಾವು ಅದನ್ನು ಕೇಳಿದ್ದೇವೆ, ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ. ಅದಕ್ಕಾಗಿ ಅದು ಅವಶ್ಯ ಇದೆ. ನಾನು ಫರ್ದರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೂ ನಿರ್ಣಯ ತಗೊಳ್ಳಿಲ್ಲ ಅಂದ್ರೂ, ಈ ಕ್ಯಾಬಿನೆಟ್ನಾಗಿಲ್ಲ ಆಗಲಿಲ್ಲ ಅಂದ್ರೂ ಇನ್ನೊಂದು 2-3 ದಿವಸನಾಗ ಅದನ್ನು ನಾವು ನಿರ್ಣಯ ತಗೊಳ್ಬೇಕು ಅಂತಕ್ಕಂಥ ನನ್ನ ಒತ್ತಾಯ ಇದೆ. ಓಕೆ.